tell man, you are not speaking anything. First, ಮನೆ ಹೆಂಗೈತೆ? ಏನ್ರ ಮಾಡ್ತಿದ್ದೀರಿ? What we do? Simply say hi. ಎಲ್ರಿಗೂ ಈ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ಬಂದು ಗೃಹ ಪ್ರವೇಶದ ಹಿಂದಿನ ದಿನದ ವ್ಲಾಗು, ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಕಂಟಿನ್ಯೂಸ್ ಆಗಿ ಈ ವ್ಲಾಗಲ್ಲಿ ಬರುತ್ತೆ. ನಾನು ಸ್ಯಾಟರ್ಡೆ ಕಾಲೇಜಿಂದ ಮುಗಿಸ್ಕೊಂಡು ಹಾಗೆಯೇ ಅತ್ತೆ ಜೊತೆ ಬಂದೆ. ಇಬ್ಬರು ಕೂಡ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಪಾರ್ಲರಿಗೆ ಬಂದ್ವಿ. ಮತ್ತು ಆ ಸೈಡ್ ಐಬ್ರೋಸ್ ಮಾಡಿಸ್ಕೊತಿದ್ರು. ನಂದು ಐಬ್ರೋಸ್ ಆಗಿತ್ತು, ಬಟ್ ಡಿಟ್ಯಾನ್ ಬ್ಲೀಚ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಯಾವತ್ತೂ ಕೂಡ ಮಾಡಿಸಿರ್ಲಿಲ್ಲ. ಫಸ್ಟ್ ಟೈಮ್ ಮಾಡಿಸಾದ್ಮೇಲೆ ಅನಿಸ್ತು ಯಾಕಾದರೂ ಮಾಡಿಸ್ದೆ ಅಂತ, ಬಿಕಾಸ್ ಬಿಫೋರೇ ನನ್ನ ಫೇಸ್ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು. ಅದಾದಮೇಲೆ ಅಕ್ಕ ಮತ್ತು ದೊಡ್ಡಮ್ಮನೂ ಬಂದರು, ಬಿಕಾಸ್ ಅವರು ಹೇರ್ ಕಟ್ ಮಾಡಿಸ್ಕೊಬೇಕಿತ್ತು ಅಂತ. ಅಲ್ಲೆಲ್ಲ ಮಾಡಿಸ್ಕೊಂಡು ಜೊತೆಗೇ ಎಲ್ಲರೂ ಮನೆಗೆ ಹೋದ್ವಿ. ಆ್ಯಂಡ್ ರಿಲೇಟಿವ್ಸು ಫಂಕ್ಷನ್ ಇರೋದ್ರಿಂದ ಮನೆ ಫುಲ್ ಮೆಸ್ಸಿ ಆಗಿತ್ತು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇವನು ನನ್ನ ಮಾಮನ ಮಗ ಬಂದಿರೋದು ಇವಾಗ ಅತ್ತೆ ಮನೆ. ನಮ್ಮ ಅಮ್ಮನಿಗೆ ಅತ್ತೆ ಆಗ್ಬೇಕಾ? ನಮ್ಮ ಅಮ್ಮನ ಹೆಸರು ಏನು ಹೇಳು? ಜಯತ್ತೆ. ನನ್ನ ಹೆಸರು ಅಂಸೋಕ. ನಾನು ಹಂಸೋಕನಾ? ಚಿನ್ನೋಕ. ಗುಡ್ ಬಾಯ್. ನನ್ನ ತಂಗಿ ತಂಗಿಲ್ಲ. ನನ್ನ ತಂಗಿ ಹಂಸು. ಅಂಸೋಕ. ಯೂಟ್ಯೂಬ್ ಚಾನಲ್ ನೋಡ್ತೀಯ ನೀನು? ಯೂಟ್ಯೂಬ್ ಚಾನಲ್ನ ನೋಡ್ತೀನಿ. ಎಲ್ಲಿ ನೋಡಿದ್ದೆ? ಯಾವುದ್ರಲ್ಲಿ ನೋಡಿದ್ದೆ? ಫೋನಲ್ಲಿ. ಫೋನಲ್ಲಿ ನೋಡಿದಾ? ನಿಮ್ಮ ಅಮ್ಮನ ಫೋನಲ್ಲಿ ನೋಡ್ತೀಯಾ? ಇಲ್ಲ. ಬಾಯ್. ಸ್ಯಾಟರ್ಡೇ ಈವ್ನಿಂಗ್ ನನಗೆ ಕರೆಕ್ಟಾಗಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಇದು ಸಂಡೇ ಮಾರ್ನಿಂಗ್ ವ್ಲಾಗು, ಅಂದರೆ ಗೃಹ ಪ್ರವೇಶದ ಹಿಂದಿನ ದಿನದ ವ್ಲಾಗ್. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವರಿಬ್ಬರು ನನ್ನ ಫ್ರೆಂಡ್ಸ್. Man, tell man, you are not speaking anything. I have come. I think I am coming for the third time. Yeah, I think ಓಣಂ ವಿಡಿಯೋ ಮತ್ತೆ ಅಂಡಿ. ಕೂತ್ಕೊಳ್ಳಿ ಆಂಟಿ, ಕೂತ್ಕೊಳ್ಳಿ. ಇವರಿಬ್ಬರು ಯು ಜಿಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ತೇಜಸ್ವಿನಿ ಮತ್ತು ಇಜಾಜ್ ಮೋರ್ ಓವರ್ ಫ್ರೆಂಡ್ಗಿಂತ ಒಬ್ಬ ಬ್ರದರ್ ಅಂತಲೇ ಹೇಳ್ಬೋದು. ಮಾರ್ನಿಂಗಿಂದನೇ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಬಟ್ ನಾನು ಇಲ್ಲಿಗೆ ಬಂದಿದ್ದು ಆಫ್ಟರ್ನೂನ್ ಆಗಿತ್ತು, ಬಿಕಾಸ್ ಎಕ್ಸಾಮ್ಸ್ ಇದರಿಂದ ಓದ್ಕೊತಾ ಇದ್ದೆ. ನನ್ನ ಫ್ರೆಂಡ್ಸಿಗೆ ನಾಳೆ ಮಂಡೇ ರಜಾ ಇಲ್ಲ ಅಂತ ಇವತ್ತೇ ಬಂದರು. ಅವಳು ಇವಾಗ ಕಂಪನಿಗೆ ಜಾಯ್ನ್ ಆಗಿರೋದ್ರಿಂದ ಅಲ್ಲಿಯೇ ಜಾಸ್ತಿ ರಜೆ ಕೊಡೋಲ್ಲ ಅಂತ ಅಪ್ಪ ಅಮ್ಮನ ಜೊತೆ ಇವತ್ತೇ ಬಂದಳು. ಆ್ಯಂಡ್ ಇಜಾಜು ಕೂಡ ಅವನಿಗೂ ಲ್ಯಾಂಗ್ವೇಜ್ ಮತ್ತು ಹೊಸ ಮನೆ ಅಡ್ರೆಸ್ ಎಲ್ಲ ಹೇಗೆ ಬರೋದು ಅಂತ ಗೊತ್ತಾಗಲ್ಲ ಅನ್ನೋ ಥರ. ಆ್ಯಂಡ್ ನಾನು ಇಲ್ಲೆಲ್ಲ ಬ್ಯುಸಿ ಆಗಿರ್ತೀನಲ್ಲ, ಅವಳಿಗೆ ಪ್ರಾಬ್ಲಮ್ ಏನೇ ಕೊಡಬೇಕು ಅನ್ನೋ ಥರ ಅವನಿಗೇನೆ ಅಂದ್ಕೊಂಡು ಇವಳ ಜೊತೆ ಬಂದುಬಿಟ್ಟ. ನನಗೆ ಇವರೆಲ್ಲ ಬಂದಿದ್ದು ತುಂಬಾ ಖುಷಿ ಆಯಿತು. ಫಂಕ್ಷನ್ ಚೆನ್ನಾಗಿರ್ತಿತ್ತು ಅಲ್ವಾ? ನಾನು ಹಾಗೆ ಒಂದ್ ರಜಾ ಯೂಸ್ ಮಾಡ್ಬಿಟ್ಟೆ. ನಾನು ಇನ್ನು ಒಂದ್ ರಜಾ ಇದೆ ಫೆಬ್ರವರಿ ಮಂತ್ದು. ಸುಮಾರು ಫಾರ್ಮಸಿ ಕಂಪನಿದೇನೆ ಪ್ರೆಸೆಂಟೇಷನ್ ಮಾಡ್ತಿದ್ವಿ. ನಾನು ಆರ್ಕಿಡ್ ಫಾರ್ಮಾ ತಮಿಳ್ನಾಡಲ್ಲಿರೋದು ಅದ್ರ ಬಗ್ಗೆ ಪ್ರೆಸೆಂಟೇಷನ್ ಮಾಡಿದ್ದೆ. ಅಂದರೆ ಲೈಕ್ ಬೇರೆ ಕಂಪನೀಸು ತೊಗೋಬೋದಿತ್ತು, ಬಟ್ ಫಾರ್ಮಸಿ ಫೀಲ್ಡ್ ಇರೋದ್ರಿಂದ ಫಾರ್ಮಸಿ ಕಂಪನಿಗಳಲ್ಲೇ ತೊಗೊಂಡು ಪ್ರೆಸೆಂಟೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ತೊಗೊಂಡಿದ್ದೆ. ಸುಮಾರು ಎಲ್ಲರೂ ಐ ಥಿಂಕ್ ಇದನ್ನು ಮಾಡೋರು ಇಲ್ವೋ ಗೊತ್ತಿಲ್ಲ, ನಂಗೆ ಮರ್ತೋಗಿದೆ. ಲೈಕ್ ನೀನು ಹೇಳ್ದಲ್ಲ ಅಡ್ವೇರ, ಒಂದು ಹಂತಕ್ಕೆ ಬಂದ ತಕ್ಷಣ ಒಂದು ಎಜುಕೇಷನ್ ಕಂಪ್ಲೀಟ್ ಆಯಿತು ಅಂದಾಗ ಫ್ರೆಂಡ್ಸ್ಗಳು ಸೇರೋದೇ ಕಮ್ಮಿ ಆಗಿಬಿಡುತ್ತೆ. ಅದರಲ್ಲೂ ಒಂದು ಹೈಯರ್ ಎಜುಕೇಷನ್ ಅಥವಾ ಜಾಬ್ ವರ್ಕ್ ಈ ಥರ ಎಲ್ಲ ಜವಾಬ್ದಾರಿಗಳು ಬಂದಾಗ ಇನ್ನೂ ಕೂಡ ಸೇರೋದು ಕಮ್ಮಿ ಆಗಿಬಿಡುತ್ತೆ. ಅವೆಲ್ಲ ವರ್ಕ್ ಟೆನ್ಷನ್ ಇದ್ರೂ ಕೂಡ ಎಲ್ಲರೂ ಟೈಮ್ ಮಾಡಿಕೊಂಡು ನನಗೋಸ್ಕರ ಬಂದಾಗ ತುಂಬಾ ಖುಷಿ ಆಗುತ್ತಲ್ಲ. ಹಾಗೆಯೇ ಎಲ್ಲರ ಜೊತೆ ಮಾತಾಡ್ತಿದ್ದ ಹಾಗೆಯೇ ಅಡುಗೆಗೆ ಸಾಮಾನುಗಳು ಬಂದವು. ಆದರೆ ಮನೇಲಿ ಎಲ್ಲರೂ ಕೂಡ ಅದು ಇದು ತರೋದಕ್ಕೆ ಹೋಗಿದ್ರು. ಸೊ ನಾನೇ ಇದ್ದಿದ್ದು. ಸೊ ಕೌಂಟ್ ಮಾಡ್ಕೊಬೇಕು ಎಲ್ಲ ಯಾವ ಪಾತ್ರೆಗಳು ಬಂದಿದೆ, ಬಿಕಾಸ್ ರಿಟರ್ನ್ ಕೊಡಬೇಕಾದ್ರೆ ಮಿಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲನೂ ಕೂಡ ಕೌಂಟ್ ಮಾಡ್ಕೊತಾ ಇದ್ದೆ, ನೋಡ್ಕೊತಾ ಇದ್ದೆ. ನೀವಿಲ್ಲಿ ನೋಡ್ಬೋದು ಈ ಥರ ಕಾಣಿಸ್ತಿದೆ. ಶಾಮಿಯಾನ ಹಾಕ್ಸಿದ್ದೀವಿ ಮತ್ತು ಹೊರಗಡೆಯಲ್ಲಿ ಮಕ್ಕಳುಗಳೆಲ್ಲ ಓಡಾಡ್ತಿದ್ದಾರೆ. ಒಲೆ ಎಲ್ಲ ಬರೆದ್ರಾ? ಎಷ್ಟು ಒಲೆ ಇದೆ ಅಂತಲ್ಲ? ಡಬಲ್ ಸ್ಟವ್ 2 ಒಂದು ಫೋಟೋ ತಗೊಳ್ಳಿ. ಸ್ವಲ್ಪ ಹೊತ್ತು ಅಷ್ಟೇ ಇವಳಿಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿದ್ದು, ಬಿಕಾಸ್ ಈವ್ನಿಂಗ್ ಇವಳು ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು. ಇಲ್ಲಿಂದ ಮೈಸೂರಿಗೆ ಹೋಗಿ ಅವ್ರ ಮನೆಯಿಂದ ಫ್ರೆಶ್ ಅಪ್ ಆಗಿ ಹೊರಡೋದು ಲೇಟ್ ಆಗುತ್ತೆ. ಬರ್ತೀನಿ ನೆಕ್ಸ್ಟ್ ಟೈಮ್ ಎಲ್ಲ ಸೆಟಲ್ ಆಗಿ ಅಂತ ಹೇಳಿ ಹೊರಟರು ಇವರು. ಬೇಗನೆ ಹೋಗಿಬಿಟ್ರು. ಇನ್ನೊಂದು ಸ್ವಲ್ಪ ಇರ್ಬೋದಿತ್ತು ಅಂತ ನನಗೂ ಅನಿಸ್ತಾ ಇತ್ತು. ಜೊತೆಗೆ ಎಲ್ಲರೂ ಕೂಡ ಒಟ್ಟಿಗೆ ಫೋಟೋಸ್ ತೊಗೊಂಡ್ವಿ. ಆಂಟಿ, ಅಂಕಲ್, ಇಜಾಜ್ ಮತ್ತು ತೇಜಸ್ವಿನಿ ನಾವೆಲ್ಲರೂ ಕೂಡ.
ಈ ಜಾಜ್ ಅಂತೂ ಫುಲ್ ಶೈ ಆಗ್ತಿದ್ದ ಬಿಕಾಸ್ ಕ್ಯಾಮ್ರಾ ಫಿಯರ್ ಇರ್ಬೋದು ಅವ್ನಿಗೆ ಅನಿಸುತ್ತೆ. ಬಿಕಾಸ್ ನನ್ನ ಚಾನಲಲ್ಲಿ ಅವನು ಫಸ್ಟ್ ಟೈಮ್ ಬರ್ತಿರೋದು. ತೇಜಸ್ವಿನಿ ಆಲ್ರೆಡಿ ನನ್ನ ಚಾನಲಲ್ಲಿ ಬಂದಿದ್ಲು ಓಣಮ್ ವ್ಲಾಗ್ಸಲ್ಲೆಲ್ಲ. ಕಾಲೇಜಲ್ಲಿದ್ದಾಗ ನಾನು ಮಾಡಿದ್ದೆ 8th ಸೆಮ್ಮಲ್ಲಿದ್ದಾಗ. ಸೊ ಅವಳಿಗೇನು ಪ್ರಾಬ್ಲಮ್ ಇಲ್ಲ, ಆ್ಯಂಡ್ ಅವಳು ಕಂಫರ್ಟಬಲ್ ಆಗೇ ಮಾತಾಡ್ತಾಳೆ. ರಿಲೇಟಿವ್ಸ್ಗೆಲ್ರಿಗೂ ಕೂಡ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟೆ. ಮತ್ತೆ ಬನ್ನಿ, ಮಿಸ್ ಮಾಡಬೇಡಿ, ಎಲ್ಲ ಸೆಟಲ್ ಆದಮೇಲೆ ಇನ್ವೈಟ್ ಮಾಡ್ತೀನಿ ಅಂತ ಹೇಳ್ತಾ ಅವ್ರನ್ನ ಕಳಿಸ್ಕೊಟ್ಟೆ. ಅವ್ರನ್ನ ಮಾಮ ಡ್ರಾಪ್ ಕೊಡೋಕೆ ಹೋಗಿದ್ರು. ಮತ್ತು ನೀವೆಲ್ಲ ನೋಡ್ಬೋದು ನಮ್ಮ ಅತ್ತೆ ಅಂದರೆ ನಮ್ಮ ಸೆಕೆಂಡ್ ಮಾಮನ ವೈಫ್ ಇವರು. ನಾವು ಯೂಶ್ವಲಿ ಇವ್ರನ್ನ ಅಕ್ಕ ಅಂತಲೇ ಕರಿತೀವಿ. ಬಿಕಾಸ್ ಅಕ್ಕ ಬಂದು ನಮ್ಮ ರಿಲೇಷನಲ್ಲೇ, ಹಾಗಾಗಿ ನಾವು ಇವ್ರನ್ನ ಅಕ್ಕ ಅಂತಲೇ ಕರಿತೀವಿ. ಫೋನ್ ನೋಡು, ಅಕ್ಕನ ಫೋನ್ ನೋಡು. ಹಾಯ್ ಕುಡಿತೀರಾ ಜ್ಯೂಸು? ಇವ್ರು ಬಂದು ನಮ್ಮ ದೊಡ್ಡ ತಾತ, ಅಂದರೆ ನಮ್ಮ ತಾತ ಅವ್ರ ಅಣ್ಣ. ನಮ್ಮ ತಾತ ಮತ್ತು ಈ ತಾತ ಇಬ್ಬರು ಸೇಮೇ ಇದ್ದಾರೆ ಆಲ್ಮೋಸ್ಟ್. ಬಟ್ ಇನ್ನೊಬ್ರು ತಾತ ಒಬ್ರು ಮಿಸ್ ಮನೆ ಆಗಿ. ಹೆಂಗೈತೆ? ಏನ್ರ ಮಾಡ್ತಿದ್ದೀರಿ? ದೊಡ್ಡ ಚಾನಲ್ ಕುತ್ಕೊಂಡು ಅವ್ಳು ಬಿದ್ರೆ ಇಲ್ಲ. ಹಾಯ್ ಸ್ಮೈಲ್ ಸ್ಮೈಲ್ ಅಲ್ಲೋಡು. ನಿಂಗೆ ಮತ್ತೆ ನೀನು ಡಿಸೆಂಟ್ ಆಗಿರ್ಬೇಕು. ಇಲ್ಲಿ ನಮ್ಮ ಮನೇಲಿ ಇದ್ರೆ ಚೇಷ್ಟೆ ಮಾಡಬಾರ್ದು. ಏನು ಇದ್ಯಾರು? ಈ ಅಕ್ಕ ಯಾರು? ಇವಳು ನಿಮ್ಮ ಅಕ್ಕನಾ? ಇವಳು ತಂಗಿ ಹೆಸರೇನು? ಗೌಡ ವಿ ಇಷ್ಟ ಆಯ್ತಾ ನಮ್ಮನೆ? ನಮ್ಮನೇಲೇ ಇರು. ಇರ್ತೇನೆ. ಇರ್ತೀಯಾ? ಇವನು ಮತ್ತು ಇನ್ನೊಬ್ರು ಚಿಕ್ಕ ಪಾಪು ಇಬ್ಬರು ಕೂಡ ನನ್ನ ಸೆಕೆಂಡ್ ಮಾಮನ ಮಕ್ಕಳು. ನೀವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಆಟ ಆಡ್ತಾ ಇಲ್ಲೆಲ್ಲ ತೋರಣಕ್ಕೆ ರೆಡಿ ಮಾಡ್ಕೊತಾ ಇದ್ರು ನನ್ನ ಫ್ಯಾಮಿಲಿ ಮೆಂಬರ್ಸ್. ಮತ್ತು ಇವಳು ಬಂದು ನನ್ನ ಇವರೆಲ್ಲ ಇದ್ದಾಗ ತುಂಬಾ ಖುಷಿ ಅನಿಸ್ತಿತ್ತು. ಹೊಡೆದೋಗುತ್ತೆ ಪುಟಿ. ಎಲ್ಲ ಸ್ಟಾರ್ಟ್. ಡ್ಯಾನ್ಸ್ ಮಾಡಿ ಅಂತ ಸಾಂಗ್ ಪ್ಲೇ ಮಾಡಿಬಿಟ್ಟು ಡ್ಯಾನ್ಸ್ ಮಾಡಿಸ್ತಿದ್ದೆ. ಬಿಕಾಸ್ ಈಗಷ್ಟೇ ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಅಂತ ಪರ್ಫಾರ್ಮ್ ಮಾಡಿದರು. ಅದೇ ಸಾಂಗ್ನ ಪ್ಲೇ ಮಾಡ್ತೀನಿ ಮಾಡಿ ಅಂತ ಜುಬಿಡುಬಿ ಸಾಂಗ್ನ ಪ್ಲೇ ಮಾಡ್ತಿದ್ದೆ. ಮಾಡಿ ಅಂತ ಇವರಿಗಂತೂ ಸ್ಟಾರ್ಟಿಂಗಿಂದನೇ ಆಗ್ತಿತ್ತು, ಇಲ್ಲಾಂದರೆ ಮಾಡಲ್ಲ ಅನ್ನೋ ಥರ. ಬಾಮಗ್ಲೇ ನೀನು ಈ ಕಡೆ. ಇಲ್ಲಿ ಮಾಡ್ಸೋಕಾಗಿ ಇವಾಗ ನೀವು ಇಲ್ಲಿ ನೋಡ್ತಿದ್ರಲ್ಲ, ಇವ್ರು ಬಂದು ನಮ್ಮ ತಾತ ಅಂದರೆ ಅಮ್ಮನ ಅಪ್ಪ. ಅಜ್ಜಿ ಇನ್ನೂ ಬಂದಿರಲ್ಲ. ನಾವು ಯೂಶ್ವಲಾಗಿ ಅಜ್ಜಿ ಅಂತ ಕರೆಯಲ್ಲ, ಅವ್ವ ಅಂತಲೇ ಕರೆಯೋದು ನಮ್ಮ ಸೈಡು. ಮಾಮ ಇಲ್ಲಿ ಚಪ್ರ ಹಾಕ್ತಿದ್ದಾರೆ, ಅಂದರೆ ಚಪ್ರನ ಕಟ್ತಿದ್ದಾರೆ. ನೆಕ್ಸ್ಟ್ ನಾನು ಅಲ್ಲಿಂದ ಹಳೆ ಮನೆಗೆ ಹೋದೆ. ಅಲ್ಲಿ ಸ್ವಲ್ಪ ಟ್ರಾನ್ಸಿಷನ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂತ. ಬಟ್ ಹಿಂದಿನ ದಿನವೇ ಕೆಲವೊಂದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೆ ಇದೇ ಥರ ಮಾಡಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದ ಪ್ರಕಾರ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಟೈಮೇ ಇರಲಿಲ್ಲ. ಮತ್ತು ಎಕ್ಸಾಮ್ ಟೆನ್ಷನ್ಸಲ್ಲಿ ನಾನು ಏನೇನೋ ಅಂತ ಅಂದ್ಕೊಂಡಿದ್ದೆ, ಏನೂ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ಹೇಗೋ ಮಾಡಿಕೊಂಡೆ. ಅದನ್ನು ನಾನು ಶಾರ್ಟ್ಸ್ ಥರ ಅಪ್ಲೋಡ್ ಮಾಡ್ತಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಬಟ್ ನಾನು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡೋಣ ಅಂದ್ಕೊಳ್ಳೋಷ್ಟು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಅಂತ ಅನ್ಕೋತಿದ್ದೀನಿ. ನೋಡೋಣ ಎಡಿಟೆಲ್ಲ ಹೇಗೆ ಬರುತ್ತೆ ಅಂತ. ಆದರೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಎಲ್ಲ ರೀಲ್ಸ್ ಎಲ್ಲ ಮಾಡಿ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆದ್ವಿ. ಸ್ಟ್ರೈಟ್ನಿಂಗ್ ಮಾಡಿಸ್ಕೊತಾ ಇದ್ದೀನಿ. ನೀವು ಬ್ಯಾಕ್ಗ್ರೌಂಡ್ ನೋಡ್ಬೋದು, ತುಂಬಾ ಮೆಸ್ಸಿ ಆಗಿದೆ. ನೋಡು, ಫಂಕ್ಷನ್ ಇದ್ದಾಗ ಮನೇನ ಕೇಳಬೇಕಾ? ಇಲ್ಲ ಅಕ್ಕ, ಎಲ್ಲ ಬಿಲ್ ಬಂದು ರೆಡಿ ಆಗ್ಬಿಟ್ಟು ಹೋಗೋಣ. ಎಲ್ಲರೂ ರೆಡಿಯಾಗಿ ಹೊಸ ಮನೆ ಕಡೆಗೆ ಹೋದ್ವಿ. ಈವ್ನಿಂಗ್ ನನ್ನ MBA ಫ್ರೆಂಡ್ಸ್ ಬಂದಿದ್ರು. ಇಲ್ಲ ಗೈಸ್, ಕಮ್ ಹಿಯರ್. She's making vlogs. ಯಾ Simply say hi. ಕಾಣಿಸ್ತಾ ಇಲ್ಲ ನೀನು. Lighting is also very nice. Pita, say hi, no? Hi, place is very good. Thank you. Say Pratik, what do you want to say? Hey, you take. Channel, Yes, like yes. in Ooty vlog. This is the second time. ನನ್ನ ಬೇರೆ ಫ್ರೆಂಡ್ಸ್ಗೂ ಕೂಡ ಇನ್ವೈಟ್ ಮಾಡಿದೆ, ಆದರೆ ಎಕ್ಸಾಮ್ಸ್ ಇದ್ದಿದ್ದರಿಂದ ಯಾರಿಗೂ ಬರೋಕ್ಕಾಗಲಿಲ್ಲ. ಆದರೆ ಇವರೆಲ್ಲ ನನಗೋಸ್ಕರ ಟೈಮ್ ಮಾಡಿಕೊಂಡು ಎಲ್ಲರೂ ಬಂದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ನನ್ನ B.Pharmacy ಫ್ರೆಂಡ್ಸ್ ಅಂತಲ್ಲ, MBA ಫ್ರೆಂಡ್ಸ್ ಅಂತಲ್ಲ, ನನಗೆ ಬೇಕಾಗಿರೋ ಎಲ್ಲ ಫ್ರೆಂಡ್ಸ್ನೂ ಕೂಡ ನಾನು ಇನ್ವೈಟ್ ಮಾಡಿರ್ತೀನಿ ಫಾರ್ ಶ್ಯೂರ್. ಆದರೆ ಮಂಡೇ ಎಲ್ರಿಗೂ ಕೂಡ ಲೈಕ್ ವರ್ಕಿಂಗ್ ಡೇ ಅಲ್ಲ, ಸೊ ಎಲ್ರೂ ಬರೋಕ್ಕಾಗಲಿರಲಿಲ್ಲ ಅಂತ ನಾನು ಕೂಡ ಅಂದ್ಕೊಂಡೆ.
ಮತ್ತು ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪುರೋಹಿತರು. ಮತ್ತು 2 ಡೇಸ್ ಫಂಕ್ಷನಿಗೂ ಕೂಡ ನಾವು ಫೋಟೋಗ್ರಾಫರ್ಗೆ ಹೇಳಿದ್ವಿ, ಆದರೆ ಅವರು ಕನ್ಫ್ಯೂಸ್ ಮಾಡಿಕೊಂಡು ಇವತ್ತು ಬಂದಿರಲಿಲ್ಲ. ಸೊ ಹಾಗಾಗಿ ನಮ್ಮ ಫೋನಲ್ಲೇ ನಾವು ಆದಷ್ಟು ಫೋಟೋಶೂಟ್ನ ಮಾಡ್ಕೊಂಡ್ವಿ. ಇದು ನನ್ನ ತಂಗಿ ಔಟ್ಫಿಟ್. ನೈಟ್ಗೆ ಇವಳು ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ಲು. ಆ್ಯಂಡ್ ನನ್ನ ಔಟ್ಫಿಟ್ ನಾನು ಜಾಸ್ತಿ ಫೋಟೋಸ್ ತೊಗೊಳ್ಳಿಲ್ಲ, ಬಿಕಾಸ್ ಎಲ್ಲ ಕಡೆ ಓಡಾಡೋದಿತ್ತು ಆ್ಯಂಡ್ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡ್ಕೊತಿದ್ದೆ ಎಲ್ಲ ಕಡೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟೇ ನಾನು ಶೂಟ್ ಮಾಡಿಕೊಂಡೆ. ಜೊತೆಗೆ ಒಳಗಡೆ ಪೂಜೆನೂ ನಡೀತಾ ಇತ್ತು, ಹೊರಗಡೆ ಫ್ರೆಂಡ್ಸು ಎಲ್ಲನೂ ಕೂಡ ಮಾತಾಡಿಸ್ಕೊಂಡು ಬರಬೇಕಿತ್ತು. ಮತ್ತು ಪೂಜೆಲೂ ಕೂಡ ನಾವು ಇರಬೇಕಿತ್ತು. ಅಲ್ಲಿ ನನ್ನ ಫ್ರೆಂಡ್ಸ್ ಕಾಣಿಸ್ತಿದ್ದಾರೆ, ನೋಡ್ಬೋದು. ಜನರಲಿ ಗೃಹ ಪ್ರವೇಶ ಅಂದ ತಕ್ಷಣ ನೈಟ್ ಟೈಮ್ ಸ್ವಲ್ಪ ಐಟಮ್ಸ್ ಅಷ್ಟೇ ಮಾಡಿಸಿರ್ತಾರೆ, ಬಿಕಾಸ್ ಜನಗಳು ಬರೋದು ಕಮ್ಮಿ ಅಂತ. ನಮ್ಮನೇಲೂ ಹಾಗೇ ಮಾಡಿಸಿದ್ರು, ಬಿಕಾಸ್ ಬೆಳಿಗ್ಗೆ ತುಂಬ ಐಟಮ್ಸ್ ಮಾಡಿಸಿದ್ರು ಜನಗಳು ಬರ್ತಾರೆ ಅಲ್ವಾ ಅನ್ನೋ ಥರ. ಫ್ರೆಂಡ್ಸ್ ಕೆಲವೊಬ್ಬರು ನಾರ್ತ್ ಇಂಡಿಯಾ ಆಗಿದ್ದರಿಂದ ಅವರಿಗೆ ರೈಸ್ ಐಟಮ್ಸ್ ಅಷ್ಟು ಇಷ್ಟ ಆಗಲ್ಲ. ಮಾರ್ನಿಂಗು ಪನ್ನೀರು ಪೂರಿ ಎಲ್ಲ ಐಟಮ್ಸ್ ಇತ್ತು, ಬಟ್ ಇವರು ಬರೋಕ್ಕಾಗಲಿಲ್ಲ. ಸೊ ಅವ್ರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲಿಲ್ಲ ಅಂದ್ಕೊಂಡೆ. ಬಟ್ ಅಂದ್ರೂ ಎಲ್ಲರೂ ಕೂಡ ತುಂಬ ಖುಷಿಪಟ್ಟರು. ನನಗೂ ತುಂಬಾ ಖುಷಿ ಆಯಿತು. ಲಕ್ಷ್ಮೀ ನಿವಾರಣಾರ್ಥಮ್ಮ ಓಂ ತತ್ಪುರುಷಾಯ ವಿದ್ಮಹೇ ನಮೋ ದೇವೇಭ್ಯಃ. ನೀವಿಲ್ಲಿ ನೋಡ್ಬೋದು ನಮ್ಮ ಮಾಮನ ಪಾಪುಗಳಿಗೆ ನಿದ್ದೆ ಬರ್ತಾ ಇದೆ, ಆಗ್ತಿಲ್ಲ ಅಂದರೂ ಕೂಡ ಅವಳನ್ನ ಕೂರಿಸಿರೋದ್ರಿಂದ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ, ಎಷ್ಟು ಕ್ಯೂಟ್ ಅನಿಸ್ತಿದೆ. ಎಲ್ಲ ಮಕ್ಕಳುಗಳನ್ನ ನೋಡೋದೇ ಒಂಥರ ಖುಷಿ. ಇನ್ನೊಂದು ಏನಂತ ಅಂದರೆ ನಮ್ಮನೆ ಫಂಕ್ಷನ್ಗಳಲ್ಲಿ ನಾವೇನೇ ಕರೆಕ್ಟಾಗಿ ಊಟ ಮಾಡೋಕ್ಕಾಗಲ್ಲ. ನನಗೆ ಲಿಟ್ರಲಿ ಏನೇನು ಐಟಮ್ಸ್ ಮಾಡಿದರು ಅಂತ ನನಗೇ ಗೊತ್ತಾಗಲ್ಲ, ಬಿಕಾಸ್ ಎಂಡಲ್ಲಿ ಊಟ ಮಾಡೋದ್ರಿಂದ ನಮಗೆಲ್ಲನೂ ಮಿಸ್ ಆಗೇ ಆಗಿರುತ್ತೆ. ಇಲ್ಲಿ ಪೇಡ ಮಾಡ್ತಿದ್ದಾರೆ, ಇದು ಆ್ಯಕ್ಚುಲಿ ಮಾರ್ನಿಂಗಿಗೆ. ಆ್ಯಂಡ್ ನೈಟ್ ಲಾಡು ಮಾಡಿಸಿದ್ರು, ಇಲ್ಲಿ ನೋಡ್ಬೋದು. ಆ್ಯಂಡ್ ನಮ್ಮ ತಾತ ಎಲ್ಲನೂ ನೋಡ್ಕೊತಾ ಇದ್ರು. ಎಲ್ಲ ಊಟ ಪ್ರಿಪೇರ್ ಆಗೋಷ್ಟರಲ್ಲಿ 8:45 9 ಗಂಟೆ ಆಗೋಗಿತ್ತು. ಊಟ ಎಲ್ಲ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಕೂಡ ಹೊರಟರು. ಒಳಗಡೆ ಪೂಜೆ ನಡೀತಾ ಇತ್ತು, ಹಾಗಾಗಿ ನಾನು ಒಳಗಡೆನೇ ಹೋದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ 4 ಜನಕ್ಕೂ ಕೂಡ ಪೂಜೆ ಮಾಡೋದಿತ್ತು. ಅವ್ರು ಹೇಳ್ಕೊಟ್ಟ ಹಾಗೆ ನಾವು ಕೂಡ ಎಲ್ಲನೂ ಫಾಲೋ ಮಾಡ್ಕೊಂಡು ಬರ್ತಿದ್ವಿ. ಜಾಸ್ತಿ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಜಾಸ್ತಿ ಇದ್ವಿ, ಅಂದರೆ ನಮ್ಮ ರಿಲೇಟಿವ್ಸು ಹೊರಗಡೆ ಮೆಂಬರ್ಸ್ಗಿಂತ. ಸ್ವಲ್ಪ ಸಮಯದವರೆಗೆ ಏನು ಅನಿಸ್ಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ತುಂಬಾ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಈ ಹೊಗೆ, ಈ ಸಂಪ್ರದಾಯ ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕಾಗಿರೋ ಒಂದು ನಿಟ್ಟಿಗಾಗಿ. ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ನಾವು ಸಹಿಸ್ಕೊಂಡ್ವಿ, ಬಿಕಾಸ್ ಪೂಜೆ ಅಲ್ವಾ, ಎಲ್ರಿಗೂ ಒಳ್ಳೇದಾಗಬೇಕು ಅಂತ. ಈ ಹೋಮ ಹವನಗಳೆಲ್ಲನೂ ಮಾಡ್ಕೊಂಡು ಬರೋದೇ ನಮ್ಮ ಮನೆ ಸುತ್ತಮುತ್ತಲೂ ಏನಿರುತ್ತೆ ಯಾವುದೇ ಒಂದು ಕೆಟ್ಟ ಶಕ್ತಿಗಳು, ಭೂತ ಪ್ರೇತ ಏನೂ ಕೂಡ ಬರ್ದೇನೆ. ಮತ್ತು ಈ ಒಂದು ಹೊಗೆ, ಒಂದು ಹೋಮದ ಹೊಗೆ ಅಂತ ನಾವು ಏನು ಹೇಳ್ತೀವಿ, ಇದರಿಂದ ಎಷ್ಟೋ ಒಂದು ಕ್ರಿಮಿಕೀಟಗಳು, ಅಂದರೆ ನೆಗೆಟಿವ್ ವೈಬ್ಸ್ ಅಂತ ಹೇಳ್ತೀವಿ, ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ, ಯಾವುದೂ ಕೂಡ ನಮ್ಮ ಸುತ್ತಮುತ್ತಲೂ ಬರಲ್ಲ ಅನ್ನೋದು ಕೂಡ ಒನ್ ಆಫ್ ದಿ ರೀಸನ್ ಈ ಪೂಜೆಯಿಂದ. ಹೌದು, ವೈಜ್ಞಾನಿಕವಾಗಿಯೂ ಕಾರಣಗಳಿರುತ್ತೆ, ಅದ್ರ ಜೊತೆಗೆ ದೈವಿಕವಾಗಿಯೂ ಕೂಡ ಕಾರಣಗಳಿರುತ್ತೆ. ಎಲ್ಲನೂ ಕೂಡ ಸುಮ್ಮನೆ ಮಾಡ್ಕೊಂಡು ಬಂದಿಲ್ಲ, ಆಗಿನ ಕಾಲದಿಂದ ಇಲ್ಲಿವರೆಗೂ ಕೂಡ. ನಮ್ಮನೆ ಫಂಕ್ಷನ್ ಅಂದಾಗ ನಮಗೆ ತುಂಬಾ ಕೆಲಸಗಳಿರುತ್ತೆ. ಅದರಲ್ಲೂ ಹೆಣ್ಮಗಳಾಗಿ ನಮಗಂತೂ ಕೆಲಸಗಳು ನಾವೇ ನಿಂತು ಪೂಜೆ ಮಾಡೋದು ಹಾಗೆಲ್ಲ ಇದ್ದಾಗ ವಿಡಿಯೋಸ್ ಮಾಡೋದ್ರಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆಗ ನನ್ನ ಕಸಿನ್ಸ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು, ಎಲ್ಲ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಟ್ರು. ಅದರಲ್ಲೂ ನನ್ನ ತಂಗಿ, ಅಂದರೆ ನನ್ನ ಲಿಟಲ್ ಕಸಿನ್ ಸಿಸ್ಟರ್, ಅವಳಂತೂ ತುಂಬಾ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಟ್ರು. ಹಾಗಾಗಿ ಎಲ್ಲವೂ ಕೂಡ ಈಸಿಯಾಗಾಯಿತು ಅಂತಲೇ ಹೇಳ್ಬೋದು. ಎಲ್ಲರದ್ದು ಊಟ ಆಗೋಗಿತ್ತು, ಕೊನೆಯಲ್ಲಿ ನಮಗೆ ಸ್ವಲ್ಪನೇ ಉಳಿದಿತ್ತು.
ಆಗಿತ್ತು. ಆ್ಯಂಡ್ ನಮ್ಮ ಮಾಮ ಎಲ್ರಿಗೂ ಊಟ ಆಗಿತ್ತು. ಅವರು ನಮಗೆ ಊಟನ ಬಡಿಸ್ಕೊಡ್ತಾಯಿದ್ರು. ಲಾಸ್ಟಲ್ಲಿ ಸ್ವಲ್ಪೇ ಜನ ಇದ್ವಿ, ನನ್ನ ತಂಗಿ ಫ್ರೆಂಡ್ಸ್ ಜೊತೆಗೆ ನಮ್ಮ ನೇಬರ್ಸು ಅವರು ಮತ್ತು ಅಮ್ಮ ನಾವಿಷ್ಟು ಜನ ಕೂತ್ಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಎಲ್ಲ ಪೂಜೆ ಆದಮೇಲೆ ನಾವು ಎಲ್ಲ ಕಸಿನ್ಸ್ ಫೋಟೋಸ್ ತೊಗೊಂಡಿರಲಿಲ್ಲ ಅಂತ ಎಲ್ಲರೂ ಒಟ್ಟಿಗೆ ಸ್ವಲ್ಪ ಫೋಟೋಸ್ನ ತೊಗೊತಾ ಇದ್ದೀವಿ, ನೀವಿಲ್ಲಿ ನೋಡ್ಬೋದು. ಆ್ಯಂಡ್ ಮನೆ ಫುಲ್ಲು ಹೊಗೆ ಆಗೋಗಿತ್ತು, ಹಾಗಾಗಿ ಫುಲ್ ಒಳ್ಳೆ ಹೊಗೆ ವೈಬೇ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ಏನಂತ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಫಂಕ್ಷನ್ ಆಗಲಿ, ಅಜ್ಜಿ ಮನೆ ಆಗ್ಬೋದು ಅಥವಾ ದೊಡ್ಡಮ್ಮ ಆಂಟಿ ಯಾರೇ ಮನೆ ಆಗಲಿ, ನಾವು ಒಂದು ತಿಂಗಳು ಮುಂಚೆನೇ ಕಸಿನ್ಸ್ ಎಲ್ಲ 4 ಕಸಿನ್ಸ್ ಪ್ಲ್ಯಾನ್ ಮಾಡಿರ್ತೀವಿ, ಇದೇ ಥರ ವೀಡಿಯೋಸ್ ಮಾಡಬೇಕು ಈ ಥರ ಅಂತೆಲ್ಲ ರೀಲ್ಸ್ ನೋಡ್ಕೊಂಡು ಸೇವ್ ಮಾಡಿ ಇಟ್ಕೊಂಡಿರ್ತೀವಿ. ಬಟ್ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಅಂದರೆ ಯಾವತ್ತೂ ಕೂಡ ಅದು ವರ್ಕೌಟೇ ಆಗಲ್ಲ, ಬಿಕಾಸ್ ನಾವು ಮಾಡೋಕ್ಕೆ ಹೋಗಲ್ಲ. ಈ ಸಲ ಮಾಡಲೇಬೇಕು ಅಂತ ಮೊದಲೇ ರೀಲ್ಸ್ ಮಾಡ್ತಾಯಿದ್ದೀವಿ. ಬಟ್ ಏನು ನಾವು ಪ್ಲ್ಯಾನ್ ಮಾಡಿದ್ವಿ ಅದನ್ನು ಫಸ್ಟ್ ಡೇ ಮಾಡಿದ್ವಿ, ಆ ಟ್ರಾನ್ಸಿಷನ್ನ ಸೆಕೆಂಡ್ ಡೇ ಕಂಟಿನ್ಯೂವೇ ಮಾಡಲಿಲ್ಲ. ಆದರೆ ನಾನು ಇಲ್ಲಿ ಕ್ಲಿಪ್ಸ್ನ ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ. ನೈಟ್ ಪೂಜೆ ಎಲ್ಲ ಆದಮೇಲೆ ನಾವು ಆ ಮನೆಗೆ ಹೋದ್ವಿ, ಬಿಕಾಸ್ ಈ ಮನೇಲಿ ನಾವು ಇವತ್ತು ಮಲ್ಗೋ ಹಾಗಿಲ್ಲ. ಬೆಳಿಗ್ಗೆ ಹಸು ಕರು ಒಳಗಡೆ ಹೋದ್ಮೇಲೆ ಮತ್ತು ಜೊತೆಗೆ ಹಾಲನ್ನು ಉಗ್ಸಾದ್ಮೇಲೆ ನಾವು ಇಲ್ಲಿ ಏನೇ ಕಾರ್ಯಗಳು ಅಂದರೆ ಉಳ್ಕೊಳ್ಳೋದಾಗಲಿ ಒಲೆ ಹಸೋದಾಗಲಿ ಏನೇ ಮಾಡ್ಬೋದು ಅಂತ ಹೇಳಿದ್ರು. ಸೊ ನಮ್ಮ ಫ್ಯಾಮಿಲಿ 4 ಮೆಂಬರ್ಸ್ ಜೊತೆಗೆ ನನ್ನ ಕಸಿನ್ಸ್, ಅತ್ತೆ ಮಾವ ಮತ್ತು ನನ್ನ ತಂಗಿ ಫ್ರೆಂಡ್ಸ್ ಇಷ್ಟು ಜನ ಹೋದ್ವಿ. ಸಫಾರಿ ಅಂದ್ರೆ ಎಲ್ಲ ಮತ್ತೆ ನೀವು ಡೇಟ್ ಫಿಕ್ಸ್ ಮಾಡಿ ಮಾಮ. ನೀನು ಇವತ್ತು ದಿನ ಹೋಗ್ಬೋದು ಅಂತ ಹೇಳಿದ್ರೆ ನಾವು ಏನೋ ಮಾಡ್ಬೋದು. ಟ್ಯೂಸ್ಡೇ ಮಾಡಿ. ಟ್ಯೂಸ್ಡೇ ಯಾವ ಟ್ಯೂಸ್ಡೇ? ನೆಕ್ಸ್ಟ್ ಟ್ಯೂಸ್ಡೇ ಮಾಡಿದ್ದು. ಏ ಮಾಮ ನೀನು ಡೇಟ್ ಹೇಳಿದ್ರೆ ನಂಗೆ ರಜಾ ಕೊಡಕ್ಕಾಯ್ತದೆ. ಸಂಡೇ ಬೇಡ, 13 ಸ್ಟಾರ್ಟ್, 24ಗೆ ಮುಗಿಯೋದು. ಸ್ಯಾಟರ್ಡೆ ಮುಗಿಯುತ್ತೆ. ಮಾಮ ನೀನು ಡೇಟ್ ಫಿಕ್ಸ್ ಮಾಡು, ನೆಕ್ಸ್ಟ್ ಮಂತ್ಗೆ. ಅಕ್ಕ ಸಂಡೇ ಚೆನ್ನಾಗಿರುತ್ತಲ್ವ? ಸಂಡೇಸು ರಶ್ ಇರ್ತದ ಮಾಮಂಗು ರಜಾ. ವೀಕೆಂಡ್ ಸ್ಯಾಟರ್ಡೆ ರಜಾ ಹಾಕ್ಬೇಕು. ಒಂದ್ ದಿನ ಹೇಳು, ಆಮೇಲೆ ಹೋಗ್ಬಿಟ್ಟು ರಜಾ ಕೊಡಿ ಅಂದ್ರೆ ಕೊಡೋದಿಲ್ಲ ಮಾಮ. ರಜಾ ಫಿಲ್ ಆಗ್ಬಿಡ್ತವೆ, ಒಂದ್ ದಿನಕ್ಕೆ ಇಬ್ಬರಿಗೆ ರಜಾ ಕೊಡೋದು. ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಕಾಮಿಡಿ ಮಾಡಿಕೊಂಡು ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.